ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಹೊಸ ಡಿಸೈನ್ ಇದು, ಹೊಸ ಸ್ಟಿಚ್ಚು, ಹೊಸ ರೀತಿಯಲ್ಲಿ ಡಬಲ್ ಕ್ರೋಶೆ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಹೊಸ ರೀತಿಯಲ್ಲಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್, 0.75 mm ಯಾವಾಗಲೂ ಹಂಗೆ ತಗೊಂಡಿದ್ದೀನಿ. ಆಮೇಲೆ ಗೋಲ್ಡನ್ ಬೀಡ್ಸ್ ಅಂದರೆ ಆರ್ಚಿಗೆ ಸೇರ್ಸಕ್ಕೆ ಒಂದು ದೊಡ್ಡ ಬೀಡ್, ಆಮೇಲೆ ಇದು ದೊಡ್ಡ ಬೀಡ್, ಆಮೇಲೆ ಇದು ಸ್ಮಾಲ್ ಬೀಡನ್ನು ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಆದಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ 4 ಚೈನು, ಇದನ್ನು ಲಾಕ್ ಮಾಡಿ. ಮತ್ತೆ ಈಗ ದೊಡ್ಡ ಬೀಡ್ ತಗೊಳ್ಳಿ ಆರ್ಚ್ಗೆ, ಇದನ್ನು ಬೀಡ್ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, ಇದನ್ನು ಅಳತೆ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು, ಈ ಥರ 3 ಸಾರಿ 4 ಚೈನ್ ಮಾಡ್ಕೊಳ್ಳಿ ಬೀಡ್ ಆದಮೇಲೆ. ಮತ್ತೆ ಇದೇ ಥರ ಬೀಡ್ ಸೇರಿಸ್ಕೊಳ್ಳಿ. ಫಸ್ಟ್ 2 ಸಾರಿ 4 ಚೈನ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಬೀಡ್, ಆಮೇಲೆ 3 ಸಾರಿ 4 ಚೈನ್. ಈ ಥರ ಮಾಡಿಕೊಂಡು ಹೋಗಿ ಪೂರ್ತಿ ಸೀರೆ ಕೊನೆಯಲ್ಲಿ 2 ಸಾರಿ ಮಾಡಿ ಲಾಕ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಈ ಥರ ಬೀಡ್ ಸೇರಿಸ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿ ಕೊನೆಯಲ್ಲಿ 2 ಸಾರಿ 4 ಚೈನ್ ಮಾಡಿಕೊಂಡು ಎಂಡ್ ಮಾಡಿದ್ದೀನಿ. ಬೀಡ್ ಆದಮೇಲೆ 2 ಸಾರಿ, ಮಧ್ಯದಲ್ಲೆಲ್ಲ 3 ಸಾರಿ. ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ ಥರ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಫಸ್ಟ್ 4 ಚೈನ್ ಇದೆಯಲ್ವ, 4 ಚೈನ್ ಹಾಗೆ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಇದು ಎಲ್ಲಿ ಲಾಕ್ ಆಗಿದೆ ಮೊದಲಿನ ಸಲಲ್ಲಿ, ಅಲ್ಲಿ ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಇದೆ ಆ ಲಾಕಿನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನು ಹಾಗೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ಬೀಡ್ ಪಕ್ಕ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ಸುತ್ತಲೂ ಎಷ್ಟು ಚೈನ್ ಬರುತ್ತೋ ಅಷ್ಟು ಚೈನ್ ಮಾಡ್ಕೋಬೇಕು. ಇದು ದೊಡ್ಡ ಬೀಡು, ಅದರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ. 5, 6, 7, 8ರವರೆಗೂ ಹಾಕ್ತೀನಿ. ಸ್ವಲ್ಪ ಲೂಸಾಗಿ ಹಾಕ್ತಾ ಇದ್ದೀನಿ ನಾನು, ತುಂಬ ಟೈಟಾಗಿ ಹಾಕ್ತಾ ಇಲ್ಲ. ಈ ಥರ ಅಂದರೆ ಈ ಬೀಡ್ಗಿಂತ ಬೀಡ್ಗೆ ಅಲ್ಲಿಂದ ಅಲ್ಲಿಗೆ ಅಂತಲ್ಲ, ಸ್ವಲ್ಪ ಹೆಚ್ಚು 8 ಚೈನ್ ಬಂದಿದೆ ಇಲ್ಲಿ. ನೀವು ಹಾಕಿರೋ ಬೀಡ್ನ ಮೇಲೆ ಇರುತ್ತೆ. ಯಾವ ಬೀಡಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ರೌಂಡ್ ಬೀಡಾದರೂ ಯಾವ ಬೀಡಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಈ ಕಡೆ ಬೀಡ್ ಲಾಕ್ ಆಗಿದೆಯಲ್ವ ಅಲ್ಲಿ. ಆಮೇಲೆ ಮತ್ತೆ ಇದೇ ಥರ ಚೈನ್ ಹಾಕ್ಕೊಂಡು ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡಿ, ಇಲ್ಲಿ ಬೀಡ್ ಸುತ್ತಲೂ 8 ಚೈನ್ ಹಾಕ್ಕೊಂಡು ಆ ಕಡೆಯಿಂದ ಲಾಕ್ ಮಾಡಿ ಅಷ್ಟೇ. ತೋರಿಸ್ತೀನಿ ನಾನು. ಈ ಥರ ಫ್ರಂಟ್ ಸೈಡ್ ಬಂದು ಮತ್ತೆ 4 ಚೈನ್ ಮಾಡ್ಕೊಳ್ಳಿ. 1, 2, 3, 4 ಚೈನ್ ಮಾಡಿಕೊಂಡು ಇಲ್ಲಿ 2ನೇ ಲೈನು ಲಾಕ್ ಆಗಿದೆಯಲ್ವ, ಅಲ್ಲಿ ಆ ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1, 2. ಈಗ ಈ ಬೀಡ್ ಮೇಲಿನ 8 ಚೈನ್ ಇದೆಯಲ್ವ, ಇದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಆರ್ಚ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ. ಈ ಥರ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಆಮೇಲೆ ಇದರ ಒಳಗಿಂದ ದಾರ ತಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈ ಥರ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ದಾರ ತಗೊಂಬನ್ನಿ. ಹುಕ್ಕಲ್ಲಿ 3 ಲೂಪ್ ಆಗುತ್ತೆ. ಇಲ್ಲಿಂದ ದಾರ ತಂದು ಫಸ್ಟ್ 2 ಒಂದು ಮಾಡಿ,
ಆಮೇಲೆ 2 ಒಂದು ಮಾಡಿ. ಈ ಥರ ಪೂರ್ತಿ ಆರ್ಚ್ ಈ 8 ಚೈನ್ ಕಂಪ್ಲೀಟ್ ಆಗೋವರೆಗೂ ಮಾಡ್ಕೊಳ್ಳಿ. ಈ ಥರ ಫುಲ್ಲಾಗಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಹೋಗಿ ಪೂರ್ತಿ ಡಬಲ್ ಕ್ರೋಶೆ. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನೀಗ. ಈ ಥರ ಡಬಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ 4 ಚೈನ್ ಇದೆಯಲ್ಲ, ನೆಕ್ಸ್ಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ, ಮತ್ತು ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಈ 4 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, ಇಲ್ಲಿ. ಆಮೇಲೆ ಈ ಬೀಡಿ ಹಿಂದಿನ 8 ಚೈನಲ್ಲಿ ಈ ಥರ ಇಲ್ಲಿ ಹಾಕಿದಷ್ಟೇ ತೋರಿಸ್ತೀನಿ ಮಾಡಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಕೊನೆಯಲ್ಲಿ ಈ ಕೊನೆ ಆರ್ಚನ್ನು ಇಲ್ಲಿ ಲಾಕ್ ಮಾಡಿ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕಲ್ಲಿ ಲಾಕ್ ಮಾಡಿದೆ. ಆಮೇಲೆ 4 ಚೈನ್ ಉಳಿಯುತ್ತೆ ಅದು ಕುಚ್ಚಿಗೆ, ಅದನ್ನು ಮಾಡಿಬಿಟ್ಟು 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ. ಇದು ತೋರಿಸ್ತೀನಿ ನಾನು. ಇಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟಲ್ಲಿ ನೀವು ಜಾಯಿನ್ ಮಾಡಿರ್ತೀರಲ್ವ, ಈ ಡಿಸೈನ್ ಸ್ಟಾರ್ಟ್ ಆಗುವಲ್ಲಿ ದಾರ ಸೇರಿಸ್ಕೊಳ್ಳಿ. ಇದನ್ನು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಸ್ಟಾರ್ಟ್ ಆದಮೇಲೆ 4 ಚೈನ್ ಸಿಗುತ್ತೆ ಇಲ್ಲಿ ಕುಚ್ಚಿಂದು, ಅದೇ 4 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಈಗ ಈ ಆರ್ಚ್ನ ಡಬಲ್ ಕ್ರೋಶೆ ಆರ್ಚ್ನ ಚೈನ್ಗಳಿದೆಯಲ್ವ ಇಲ್ಲಿ ಆರ್ಚ್ನ ಮೇಲೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಥರ ಈ ಥರ ತಗೊಂಬನ್ನಿ. ಸಿಂಗಲ್ ಕ್ರೋಶೆ ಮಾಡಬೇಡಿ, ಹಿಂಗೆ ದಾರ ತಗೊಂಬಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ, ಮಾಡೋದು ಬೇಡ. ಈ ಥರ ತಗೊಂಬನ್ನಿ, ಇಲ್ಲಿಂದ ಹೀಗೆ ದಾರ ತಗೊಂಬನ್ನಿ. ದಾರ ತಗೊಂಬಂದು ಇದನ್ನು ಹಿಂಗೆ ಇಟ್ಕೊಂಡು ಇನ್ನು ನೆಕ್ಸ್ಟ್ 2ನೇ ಡಬಲ್ ಕ್ರೋಶೆ ಇದರಲ್ಲಿನೂ ಚೈನಲ್ಲಿನೂ ಅದೇ ಥರ ತಗೊಂಬನ್ನಿ. ಈಗ ಹುಕ್ಕಲ್ಲಿ 3 ಲೂಪ್ ಆಯಿತು. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಡಬಲ್ ಕ್ರೋಶೆನೇ, ಆದರೆ ಇದೊಂಥರ ಬೇರೆ ರೀತಿ. ಮತ್ತೆ 3 ಚೈನ್ ಮಾಡಿ ಪೀಕೋ ಮಾಡ್ತಾ ಇದ್ದೀನಿ ಇಲ್ಲಿ. ಇದೇ ಈ 2 ಸೇರಿಸ್ಕೊಂಡು ನಾವು ಡಬಲ್ ಕ್ರೋಶೆ ಮಾಡಿದ್ವಲ್ವ ಅದರಲ್ಲಿ, ಆ ಗ್ಯಾಪಲ್ಲಿ ಒಂದು ಪೀಕೋ. ಇದಾಗಿ ಒಂದು ಬೀಡ್. ಅದಾದಮೇಲೆ ನೆಕ್ಸ್ಟು ಈಗ 2 ಆಯಿತು, 3 ಮತ್ತು 4ರಲ್ಲಿ ಒಂದು ಸರಿ ಈ ಥರ ಸಿಂಗಲ್ ಕ್ರೋಶೆ ಥರ ತನ್ನಿ, ಮತ್ತು ನೆಕ್ಸ್ಟು ಸಿಂಗಲ್ ಕ್ರೋಶೆ ಥರ ತನ್ನಿ 2ನೇದಲ್ಲಿ, 3ರಲ್ಲಿ ಮತ್ತು 4ರಲ್ಲಿ. ಅಂದರೆ 2 ಡಬಲ್ ಕ್ರೋಶೆಗಳಲ್ಲೂ ಸಿಂಗಲ್ ಕ್ರೋಶೆ ಥರ ತರಬೇಕು, ಮಾಡೋದು ಬೇಡ. 3 ಲೂಪ್ ಆಗುತ್ತೆ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಮತ್ತೆ ಪೀಕೋ ಮಾಡ್ಕೊಳ್ಳಿ. 3 ಚೈನು. ಈಗ ನೀವು ಮಾಡಿರೋ ಡಬಲ್ ಕ್ರೋಶೆ ಇದೆಯಲ್ವ ಇದು, ಇದನ್ನು ಸೇರಿಸ್ಕೊಂಡು ಹೀಗೆ ಪೀಕೋ. ಇದಾದಮೇಲೆ ಒಂದು ಇದಾದಮೇಲೆ ಇದು ನೆಕ್ಸ್ಟ್ ಇದರಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡೋದು ಬೇಡ, ಹೀಗೆ. ಮತ್ತು ನೆಕ್ಸ್ಟು ಈ ಥರ ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, 3 ಚೈನು ಪೀಕೋ, ಮತ್ತು ಬೀಡ್. ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಹೀಗೆ ತಗೊಂಬನ್ನಿ, ಮತ್ತು ನೆಕ್ಸ್ಟ್ ಹೀಗೆ ತಗೊಂಬನ್ನಿ, ಜಸ್ಟ್ ಇಷ್ಟೇ. ಮತ್ತೆ 2 ಒಂದು ಮಾಡಿ,
ಆಮೇಲೆ 2 ಮುಂದೆ ಮತ್ತೆ 3 ಚೈನು ಪಿಕೋ ಮತ್ತೆ ಬೀಡ್ ನಂತರ ನೆಕ್ಸ್ಟ್ ಎರಡರಲ್ಲಿ ಎರಡನ್ನು ಒಂದು ಮಾಡಿ ಎರಡನ್ನು ಒಂದು ಮತ್ತೆ 3 ಚೈನ್ ಹಾಕಿ ಪೀಕೋ ಆಮೇಲೆ ಬೀಡ್ ಆಮೇಲೆ ನೆಕ್ಸ್ಟ್ ಎರಡರಲ್ಲಿ ಎರಡು ಒಂದು 3 ಚೈನು ಪೀಕೋ ಇದನ್ನ ನೆಕ್ಸ್ಟ್ ಈ ಲಾಕ್ ಇದೆಯಲ್ಲ ಲಾಕಲ್ಲಿ ಲಾಕ್ ಮಾಡಿ ಆಮೇಲೆ 4 ಚೈನು ಅದನ್ನ ಎಲ್ಲಿ ಲಾಕ್ ಆಗಿದೆ ಲಾಕ್ ಮಾಡ್ಕೊಳ್ಳಿ ಆಮೇಲೆ ಬೀಡ್ ಸೇರಿಸಿ ಇದೇ ಥರ ಮಾಡ್ಕೊಂಡು ಒಂಥರ ಬೇರೆ ರೀತಿ ಡಬಲ್ ಕ್ರೋಶೆ ಇದು ತೋರಿಸ್ತೀನಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ. ಇದೊಂದು ಬೇರೆ ರೀತಿ ಡಬಲ್ ಕ್ರೋಶೆ, ಹೊಸ ರೀತಿ, ಹೊಸ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಈ ಡಿಸೈನ್ ಬಗ್ಗೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.